ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ರತ್ನ ಅಂತ. ನಮ್ಮನೆಯವರು ಶಬರಿಮಲೆಗೆ ಹೋಗಿದ್ರು. ಬೆಳಗ್ಗೆ ಬಂದರು, ಪ್ರಸಾದ ತಗೊಬಂದಿದ್ದಾರೆ. ಏನಂತ ಇದ್ದಾರೆ ಅಂತ ನೋಡೋಣ ಬನ್ನಿ. ಇದು ಅನ್ನ ಪ್ರಸಾದ. ಇದೊಂದು 10 ಡಬ್ಬ ತಂದಿದ್ದಾರೆ. ಇನ್ನು ಯಾರು ಕೊಟ್ಟಿಲ್ಲ, ಕೊಡಬೇಕು ಸಾಯಂಕಾಲ ಪ್ರಸಾದ. ಇದು ಬಾಳೆಹಣ್ಣು ಪ್ರಸಾದ. ಇದೊಂದು 2 ಬಾಕ್ಸ್ ತಂದಿದ್ದಾರೆ. ಇದು ಅಭಿಷೇಕದ ತುಪ್ಪ, ಪೊಂಗಲ್ ಮಾಡಬೇಕು. ಇದು ರೈಸು, ಇದರಲ್ಲೇ ಪೊಂಗಲ್ ಮಾಡಬೇಕಾಗಿರೋದು. ಇದು ಪ್ರಸಾದ ಒಂದದು. ಇದ್ರ ಹೆಸರೇನಂತ ನನಗೆ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ. ಆಫ್ ಮಾಡಿ. ಮತ್ತು ಕಲ್ಸಕ್ರೆ, ಇದು ಕಲ್ಸಕ್ರೆ ಅಂತಾರೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಖರ್ಜೂರ, ಇದು ಬಂದು ಹಲ್ವಾ. ಇದು ಪ್ರಸಾದ ಕರ್ದು ಕೊಡ್ಬೋದು, ನಮಗೆಲ್ಲ ತಿನ್ಬೋದು. ಮನೆಗೆ ತಂದಿರೋದು ಇದು ಇಲ್ಲಿ ಚೆನ್ನಾಗಿರೋ ಟೇಸ್ಟು ಅಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಳೆಕಾಯಿ ಚಿಪ್ಸ್ ಕೇಳೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 2 ಪ್ಯಾಕೆಟ್ ತಂದಿದ್ದಾರೆ. ಇದು ಮರ್ಗೆಣ್ಸು. ಇದು ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಬೇಯಿಸ್ಕೊಬೇಕು. ಕುಕ್ಕರಲ್ಲಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಇದು ಬ್ಯಾಕ್ ಪೇನ್ ತುಂಬ ಒಳ್ಳೆಯದು. ಅದಕ್ಕೆ ನಾನು 2 ಕೆಜಿ ತರಿಸಿದ್ದೀನಿ. ಇದು ಮೈ ತುಂಬ ಒಳ್ಳೆಯದು, ಬಾಡಿ ತಂಪಾಗುತ್ತೆ ಮತ್ತು ಬ್ಯಾಕ್ ಪೇನ್ ತುಂಬ ಒಳ್ಳೆಯದಿತ್ತು. ಇದನ್ನು ಬೇಯಿಸ್ಕೊಂಡು ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ತಿಂದರೆ ತುಂಬ ಬ್ಯಾಕ್ ಪೇನ್ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಫ್ರೆಂಡ್ಸ್ ಪ್ರಸಾದ. ಶಬರಿಮಲೆ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಮನೆ ಕ್ಲೀನಿಂಗು ಇನ್ನೊಂದು ಮತ್ತೊಂದು ಎಲ್ಲ ನೀಟಾಗಿರಬೇಕು. ನಮ್ಮ ಮನೆಯವರು 10 ದಿವಸ ಆಯಿತು ಮಾಲೆ ಹಾಕಿ. 5 ದಿವಸ ಮತ್ತು ಹೋಗಿ ಬಂದಿರೋದು 5 ದಿವಸ. 10 ದಿವಸ ತುಂಬ ಕ್ಲೀನಿಂಗ್ ಎಲ್ಲ ಮನೇಲಿ. ಅಂದರೆ ಯಾವ ದೇವ್ರಿಗೆ ನಾವು ಪೂಜೆ ಮಾಡಿದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಈ ದೇವ್ರಿಗೆ ಮಾತ್ರ ಹೆಚ್ಚು ಕಮ್ಮಿ ಅದೆಲ್ಲ ನೋಡ್ಕೋಬಾರ್ದು. ನೀಟಾಗಿ ಪೂಜೆ ಮಾಡಬೇಕು. ಮತ್ತು ಪೂಜೆ ಬೆಳಗ್ಗೆ ಸಾಯಂಕಾಲ ಮನೆ ಒರೆಸೋದು, ಪೂಜೆ ಇನ್ನೊಂದು ಮತ್ತೊಂದು ಎಲ್ಲ ನೀಟಾಗಿರಬೇಕು. ನಾನ್ ವೆಜ್ಜು ಇನ್ನೊಂದು ಮತ್ತೊಂದು ಏನೂ ಅದಕ್ಕೆ ಸೋಕಬಾರ್ದು. ಅಷ್ಟು ಕಟ್ನಿಟಾಗಿ ಮಾಡಬೇಕು ಪೂಜೆ ಎಲ್ಲ. ನಮ್ಮ ಮನೆಯಲ್ಲಿ ವರ್ಷಕ್ಕೊಂದ್ಸತಿ ಮಾಲೆ ಹಾಕೋದು. ನಮ್ಮ ಅಪ್ಪ 22 ವರ್ಷ ಮಾಲೆ ಹಾಕಿ ಇವಾಗ ಅವ್ರಿಗೆ ಏಜ್ ಆಗಿದೆ. ಅವ್ರು ಮನೇಲಿದ್ದಾರೆ ಇವಾಗ. ನನ್ನ ಹಸ್ಬೆಂಡ್ ಈಗ ಈ ವರ್ಷ ಬಂದ 5ನೇ ವರ್ಷ ಅವ್ರು ಮಾಲೆ ಹಾಕಿರೋದು. ಮುಂದೆ ಹೋಗ್ತಾರ ಇಬ್ಬರು ನನಗೆ ಗೊತ್ತಿಲ್ಲ. ಇದು 5ನೇ ವರ್ಷ. ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ನನಗೆ ಈ ಶಬರಿಮಲೆ ಅನ್ನೋದು ತುಂಬ ಇಷ್ಟ. ಯಾಕಂದರೆ ನಮ್ಮ ಮನೇಲಿ ನನ್ನ ತಮ್ಮ ಅದು ಶಬರಿಮಲೆಗೆ ಪೂಜೆ ಮಾಡೋದ್ರಿಂದನೇ ಅವ್ರು ಹುಟ್ಟಿರೋದು ಅಂತ ನಮ್ಮ ಅಪ್ಪ ಯಾವಾಗೂ ಹೇಳ್ತಾಯಿದ್ರು. ನಾನು ಹುಟ್ಟಿದ ಮೇಲೆ ಮಕ್ಕಳು ಇರಲಿಲ್ವಂತೆ, ಒಂದು 4-5 ವರ್ಷ ಇರಲಿಲ್ವಂತೆ. ಅದಾದಮೇಲೆ ಶಬರಿಮಲೆಗೆ ಅರ್ಕೆ ಮಾಡಿಕೊಂಡು ಅಪ್ಪ ಶಬರಿಮಲೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ತಮ್ಮ ಹುಟ್ಟಿರೋದು. ಹಂಗಾಗಿ ಅವನು ಅಂದರೆ ನಮ್ಗೆ ತುಂಬ ಇಷ್ಟ. ಶಬರಿಮಲೆ ಅಂದರೂ ನಮ್ಗೆ ತುಂಬ ಇಷ್ಟ.